ಭಾಯ್ ನಂಗೆ ಜಾಸ್ತಿ ಬಾಡಿ ಎಲ್ಲ ಮಾಡೋದಿಲ್ಲ. ನಂಗೆ ಜಸ್ಟ್ ಟಿ ಶರ್ಟ್ ಫಿಟ್ ಆಗಲಿ, ನನ್ನ ಬೈಸೆಪ್ಸ್ ಕಾಣಲಿ, ಚೆಸ್ಟ್ ಪಂಪ್ ಆಗಿದ್ದು ಕಾಣಲಿ, ಅಷ್ಟು ಕಂಡ್ರೆ ಸಾಕು. ಇಷ್ಟಾದ್ರೆ ಸಾಕು. ಇದು 2023ರಿಂದ ಮಾತು. ಯಾವಾಗ ನಾನು ಎರ್ನಾಲ್ಡಿನ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅಲ್ಲಿ ಮಟ್ಟ ಎರ್ನಾಲ್ಡ್ ಒಂದು ಆ್ಯಕ್ಟರ್ ಅಂತೇಳಿ ಅಷ್ಟೇ ಗೊತ್ತಿತ್ತು. ಆ್ಯಕ್ಟಿಂಗಿಗೆ ಹೆಂಗೆ ಬಂದ್ರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅವ್ರ ಬಾಡಿ ಬಿಲ್ಡಿಂಗ್ ವಿಡಿಯೋಸ್ ನೋಡಿದೆ. ಸೊ ಅವಾಗಿಂದ ನಾನು ವಿಚಾರ ಮಾಡಿದೆ, ನಾ ಯಾಕೆ ಬಾಡಿ ಬಿಲ್ಡಿಂಗ್ ಮಾಡಬಾರ್ದು, ನಾನು ಬಾಡಿ ಮಾಡ್ಬೋದಲ್ಲ, ನಾನು ಒಂದು ಇನ್ಫ್ಲುಯೆನ್ಸರ್ ಆಗ್ಬೋದಲ್ಲ ಅಂತೇಳಿ. ಆದರೆ ಶುರುನಾಗ ನಂಗೆ ಏನು ಜಾಸ್ತಿ ಆಸೆ ಇರಲಿಲ್ಲ. ನಂಗೆ ಜಸ್ಟ್ ಟಿ ಶರ್ಟ್ ಟೈಟ್ ಆಗಬೇಕು, ನಂಗೆ ಜಸ್ಟ್ ವಿಸಿಬಲ್ ಆಗಿ ಕಾಣ್ಬೇಕು, ಪಂಪ್ಡ್ ಆ್ಯಂಡ್ ಬೈಸೆಪ್ಸ್ ಕಾಣ್ಬೇಕು ಮೇನ್. ಸೊ ನಾ ಅವಾಗ ಜಾಸ್ತಿ ಲೆಗ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಿದ್ದಿಲ್ಲ, ಬರೀ ಅಪ್ಪರ್ ಬಾಡಿ ಹೊಡಿತಿದ್ದೆ ಸ್ಟಾರ್ಟಿಂಗ್ 6 months. ಯಾಕಂದ್ರೆ ನಂಗೆ ಜಸ್ಟ್ ನನ್ನ ಮೇನ್ ಬೈಸೆಪ್ಸ್ ಟ್ರೈಸೆಪ್ ಚೆಸ್ಟ್ ಇದು ಎಷ್ಟು ಕಂಡ್ರೆ ಸಾಕಿತ್ತು. ಇಷ್ಟ ಆದ್ರೆ ನಾ ಖುಷ್. ಆದ್ರೆ ಹೆಂಗೆ ಟೈಮ್ ಪಾಸ್ ಆಯ್ತು, ಹಂಗಂಗೆ ಗೋಲ್ಸು ಚೇಂಜ್ ಆದವು, ಮೈಂಡ್ಸೆಟ್ಟು ಚೇಂಜ್ ಆಯ್ತು. ಆದ್ರೆ ನಂಗೆ ಈಗೇನು ಅನ್ಸೋದಂದ್ರೆ ನಾ ಸಿಬಮ್ಮಿನ ಬಾಡಿನೂ ಬೀಟ್ ಮಾಡ್ಬೋದು ಅಂತೇಳಿ. ಆದ್ರೆ ಅದಂತರೂ ಆಗೋದ ಸಾಧ್ಯತೆ ಇಲ್ಲ. ಹೆಂಗೆ ನಿಮ್ದು ಕನಸು ನೀವು ನಿಮ್ದು ಲಿಮಿಟ್ ಮೀರಿ, ನಿಮ್ಮ ಅವಕಾಶ ಮೀರಿ ಕಾಣ್ತಿರಲ್ಲ, ಸೊ ಅದಕ್ಕೆ ನೀವು ಕಷ್ಟನೂ ಅವಕಾಶ ಮೀರಿನ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನೀವು ಹೆಂಗೆ ಕಷ್ಟಪಡ್ತೀರಿ ಹಂಗೆ ನಿಮ್ಗೆ ಫಲ ಸಿಗ್ತೈತಿ. ಜಾಸ್ತಿ ದೊಡ್ಡ ಕನಸು ಅಂತರೂ ಏನಿಲ್ಲ. ಯಾವಾಗ ಮಾತೆಲ್ಲ ಡಿಸಿಪ್ಲಿನಿಗೆ ಬರ್ತೈತಿ, ಮೈಂಡ್ ಸೆಟ್ಟಿಗೆ ಬರ್ತೈತಿ, ಇನ್ಫ್ಲೂಯೆನ್ಸಿಗೆ ಬರ್ತೈತಿ, ಇದೆಲ್ಲದ್ರಾಗೂ ನನ್ನ ಹೆಸರು ನಂಬರ್ 1 ಆಗಿರ್ಬೇಕು ಅನ್ನೋದು ನನ್ನ ಕನಸೈತಿ. ಆ್ಯಂಡ್ ನಾ ಹೋದ್ಮೇಲೆ ಮಂದಿ ಹೇಳ್ಬೇಕು ಕೌಸ್ತುಭ್ ಮೊಗೆ ಅನ್ನೋ ವ್ಯಕ್ತಿನೂ ಇದ್ದ ಅಂತೇಳಿ. ಯಾವಾಗ ನಂಗೆ ಡಿಮೋಟಿವೇಟೆಡ್ ಫೀಲ್ ಆಗ್ತಿತ್ತು, ನಾ ಜಿಮ್ಮಿಗೆ ಹೋಗೋ ಮನಸ್ಸು ಇರಲಿಲ್ಲ ಅಲ್ಲ, ಅವಾಗ ನಾ ಪ್ರತಿದಿನ ಎರ್ನಾಲ್ಡಿನ ವಿಡಿಯೋ ನೋಡ್ತಿದ್ದೆ, ಮೋಟಿವೇಟ್ ಆಗ್ತಿದ್ದೆ ಆ್ಯಂಡ್ ಜಿಮ್ಮಿಗೆ ಹೋಗ್ತಿದ್ದೆ. ಸೊ ಇದರಿಂದ ನಮಗೇನು ಕಲಿಯಾಕೆ ಸಿಗ್ತೈತಂದ್ರೆ, ಹಾಸಿಗೆಗಿದ್ದಷ್ಟು ಕಾಲು ಚಾಚು ಅಂತಾರೆ. ಆದರೆ ಯಾವಾಗ ನಾವು ಕಾಲು ಚಾಚ್ತೀವಿ ಅವಾಗ ಹಾಸಿಗೆನೂ ಚಾಚಬೇಕು.